ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ನಮ್ಮ ಗಿಡದಲ್ಲಿ ದಾಸವಾಳ ಹೂಗಳು ದೊಡ್ಡದಾಗಿ ಬಿಡಬೇಕು ಅಂತ ಅಂದರೆ, ಇಷ್ಟೇ ದೊಡ್ಡದಾಗಿ ನಾವು ಹೂಗಳನ್ನ ಪಡ್ಕೋಬೇಕು ಅಂತ ಅಂದರೆ ಅದಕ್ಕೆ NPK ರಿಚ್ ಫರ್ಟಿಲೈಸರ್ಸಿಂದ ಮಾತ್ರ ಸಾಧ್ಯ. ನಾನು ನನ್ನ ಗಿಡಗಳಿಗೆ NPK ಕೆಮಿಕಲ್ ಫರ್ಟಿಲೈಸರ್ಸ್ ಆಗಿರುವಂತಹ NPK 20, NPK 26 ಮತ್ತು NPK 19 ಈ ರೀತಿ ಎಲ್ಲ ಫರ್ಟಿಲೈಸರ್ಸ್ಗಳನ್ನ ನಾನು ಆಗಾಗ್ಗೆ ಕೊಡ್ತಾ ಇರ್ತೀನಿ. ನಾನು ಕೆಮಿಕಲ್ ಫರ್ಟಿಲೈಸರ್ಸು ಯೂಸ್ ಮಾಡ್ತೀನಿ, ಆರ್ಗ್ಯಾನಿಕ್ ಫರ್ಟಿಲೈಸರ್ಸು ಯೂಸ್ ಮಾಡ್ತೀನಿ. ಹೀಗೆ ನಾನು ಕಾಂಬಿನೇಷನ್ ಮಾಡಿಕೊಂಡು ಯೂಸ್ ಮಾಡೋದ್ರಿಂದನೇ ನನ್ನ ಗಿಡದಲ್ಲಿ ಸಾಕಷ್ಟು ಹೂಗಳು ದೊಡ್ಡ ಸಂಖ್ಯೆಯಲ್ಲಿ ಬಿಡುತ್ತೆ ಮತ್ತು ಹೂಗಳು ಅಷ್ಟೇ ದೊಡ್ಡದಾಗಿರುತ್ತೆ. ನೀವು ನೋಡ್ತಾ ಇರಬಹುದು, ನನ್ನ ಗಿಡದಲ್ಲಿ ಹೂಗಳು ಯಾವಾಗಲೂ ಇಷ್ಟೇ ಕ್ವಾಂಟಿಟಿನಲ್ಲಿ ಹೂಗಳು ಬಿಡ್ತಾ ಇರುತ್ತೆ. NPK ರಿಚ್ ಫರ್ಟಿಲೈಸರ್ಸ್ ನಾವು ಆರ್ಗ್ಯಾನಿಕ್ ಆಗಿ ಕೊಡಬೇಕು ಅಂತ ಅಂದರೆ ಅದು ಬನಾನಾ ಸಿಪ್ಪೆಗಳಿಂದ ಮಾತ್ರ ಸಾಧ್ಯ. ಇದನ್ನು ಮಾಡೋದಕ್ಕೆ ನಾವು ಈ ಥರ ಹಣ್ಣಾಗಿರುವಂತಹ ರೈಪ್ಡ್ ಬನಾನಾಸ್ ತೊಗೊಳ್ಬೇಕು. ಇದ್ರ ಸಿಪ್ಪೆಗಳನ್ನ ನಾವು ಬಿಸಾಕಬಾರ್ದು. ಪ್ರತಿ ಸಾರಿ ನಾವು ಸೇವನೆ ಮಾಡಿದಾಗಲೂ ಈ ಥರ ಸಿಪ್ಪೆಗಳನ್ನ ಒಂದು ಬೌಲಲ್ಲಿ ಕಲೆಕ್ಟ್ ಮಾಡಿ ಇಟ್ಕೊಳ್ಬೇಕು. ನಾವು ಹೀಗೆ ಕಟ್ ಮಾಡಿನಾದರೂ ಡ್ರೈ ಮಾಡ್ಕೋಬಹುದು, ಇಲ್ಲ ಹಾಗೆ ಹೋಲ್ ಸಿಪ್ಪೆನಾದರೂ ಇಟ್ಕೊಂಡು ಡ್ರೈ ಮಾಡ್ಕೊಳ್ಬಹುದು. ಯಾವ ರೀತಿನಾದರೂ ನಾವು ಬಿಸಿಲಿನಲ್ಲಿ ಸ್ವಲ್ಪ ದಿವಸ ಇಟ್ಬಿಟ್ಟು ಈ ರೀತಿ ಕಂಪ್ಲೀಟಾಗಿ ಡ್ರೈ ಮಾಡ್ಕೋಬೇಕು. ಬನಾನಾ ಸಿಪ್ಪೆಗಳು ಬೇಗನೆ ಡ್ರೈ ಆಗುತ್ತೆ, ಅದು ಜಾಸ್ತಿ ಸಮಯ ಏನು ತಗೊಳ್ಳಲ್ಲ. ಡೈರೆಕ್ಟ್ ಸನ್ಲೈಟಲ್ಲಿ ನಾವಿಟ್ಟು ಬೇಕಿದ್ರೆ ಒಣಗಿಸ್ಕೋಬಹುದು. ಬಿಸಿಲಿಲ್ಲ ಅಂತ ಅನ್ನೋ ಸಮಯದಲ್ಲಿ ನಾವು ಬೇರೆ ರೀತಿಯಾಗೂ ಸಹ ಇದನ್ನು ಡ್ರೈ ಮಾಡ್ಕೊಳ್ಬಹುದು. ನೀವು ನೋಡ್ಬೋದು, ನಾನು ಬಿಸಿಲಿನಲ್ಲಿ ಇದೆಲ್ಲನೂ ಒಣಗಿಸ್ಕೊಂಡಿದ್ದೀನಿ. ಬನ್ನಿ ಇನ್ನೊಂದು ರೀತಿ ಬಿಸಿಲಿಲ್ಲ ಅಂದರೆ ಯಾವ ರೀತಿ ಡ್ರೈ ಮಾಡ್ಕೋಬೋದು ಅಂತ ನೋಡೋಣ. ಇದಕ್ಕೆ ನಾನು ಮೈಕ್ರೋವೇವಲ್ಲಿ 1 ನಿಮಿಷ ಇಟ್ಬಿಟ್ಟು ಡ್ರೈ ಮಾಡ್ಕೊಳ್ತೀನಿ. ಅರ್ಧ ಒಣಗಿರೋ ಸಿಪ್ಪೆಗಳನ್ನ ನಾವು ಮೈಕ್ರೋವೇವ್ ಮಾಡಿಕೊಂಡು ಡ್ರೈ ಮಾಡ್ಕೊಳ್ಬೋದು. 1 or 2 ಮಿನಿಟ್ಸ್ಗೆ ಇಟ್ಬಿಟ್ಟು ಡ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಡ್ರೈ ಆಗಿರುತ್ತೆ. ಇದು ಒಳ್ಳೆ ಬೆಸ್ಟ್ ಮೆಥಡ್, ಕ್ವಿಕ್ಕಾಗಿ ಡ್ರೈ ಆಗುವಂತಹ ಒಂದು ಪ್ರೋಸೆಸ್ ಇದು. ಇದು ಎಷ್ಟು ಚೆನ್ನಾಗಿ ಡ್ರೈ ಆಗಿರುತ್ತೆ ಅಂದರೆ ನಾವು ಮುರಿದ ತಕ್ಷಣ ಬ್ರೇಕ್ ಆಗುತ್ತೆ, ಆ ಥರ ಒಂದು ಕ್ರಿಸ್ಪಿನೆಸ್ ಇದರಲ್ಲಿ ಬಂದಿರುತ್ತೆ. 1 ಮಿನಿಟಲ್ಲೇ ಅಷ್ಟು ಕ್ರಿಸ್ಪಿನೆಸ್ ಬಂದಿರುತ್ತೆ. ಏನಂತ ಅಂದರೆ ಹಾಫ್ ಡ್ರೈ ಆಗಿರುವಂತಹ ಒಂದು ಬನಾನಾ ಪೀಲ್ಗಳನ್ನ ಇಲ್ಲಿ ಹಾಕಬೇಕು. ನೀವು ಫ್ರೆಶ್ ಆಗಿರೋ ಬನಾನಾ ಪೀಲ್ ತೊಗೊಂಡು ಹಾಕ್ತೀನಿ ಅಂತ ಡ್ರೈ ಮಾಡ್ತೀನಿ ಅಂತ ಹೋದರೆ ಆಗೋದಿಲ್ಲ ಇದು. ಇದನ್ನು ತೊಗೊಂಡು ನಾವು ಬನ್ನಿ ಯಾವ ರೀತಿ ಪೌಡ್ರ್ ಮಾಡ್ಕೊಳ್ಳೋದು ನೋಡೋಣ. ಈ ಬನಾನಾ ಪೀಲ್ ಫರ್ಟಿಲೈಸರ್ಸ್ನ ನಾವು ಗಿಡಗಳಿಗೆ ಕೊಡೋದ್ರಿಂದ NPK ಕೆಮಿಕಲ್ ಫರ್ಟಿಲೈಸರ್ಸಲ್ಲಿ ಸಿಗುವಂತಹ ಎಲ್ಲ ಒಂದು ಫಾಸ್ಫರಸ್ಸು, ಮೆಗ್ನೀಷಿಯಮ್, ಪೊಟ್ಯಾಷಿಯಮ್ ಎಲ್ಲವುದನ್ನು ಸಹ ಈ ಬನಾನಾ ಪೀಲ್ ಫರ್ಟಿಲೈಸರಿಂದ ಸಿಗುತ್ತೆ. ಇದನ್ನ ನಾವು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸರ್ಗೆ ಹಾಕೋಣ. ಹೀಗೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಫೈನ್ ಪೇಸ್ಟ್ ಸಿಗುತ್ತೆ. ತುಂಬ ಫೈನ್ ಪೇಸ್ಟು ಆಗೋದಿಲ್ಲ, ಒಂದು ಕೋರ್ಸ್ ಪೌಡ್ರ್ ಥರ ನಾವು ಮಾಡ್ಕೊಳ್ಬಹುದು. ಬನಾನಾ ಸಿಪ್ಪೆಗಳನ್ನ ನಾನು ಯಾವತ್ತೂ ವೇಸ್ಟ್ ಮಾಡೋದಿಲ್ಲ. ಅದಕ್ಕೆ ಅಂತಲೇ ಒಂದು ಟಬ್ ಮಾಡಿಬಿಟ್ಟು ಅದರಲ್ಲಿ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ಎಗ್ ಶೆಲ್ ಮತ್ತು ಈ ಥರ ಬನಾನಾ ಸಿಪ್ಪೆಗಳನ್ನ ನಮ್ಮ ಮನೆಯಲ್ಲಿ ಯಾವಾಗಲೂ ಒಂದು ಕಲೆಕ್ಟ್ ಮಾಡೋದಕ್ಕೆ ಒಂದು ವೆಸಲ್ ಇಟ್ಬಿಟ್ಟಿದ್ದೀನಿ ನಾನು. ಬನ್ನಿ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ನಾನು ನಿಮಗೆ ಎಗ್ ಶೆಲ್ ಜೊತೆ ಪೌಡರ್ ಮಾಡ್ಕೊಳ್ಳೋದನ್ನು ಸಹ ತೋರಿಸಿದೆ. ಇವೆರಡನ್ನು ಮಿಕ್ಸ್ ಮಾಡಿಕೊಂಡು ಸಹ ನಾವು ಗಿಡಗಳಿಗೆ ಕೊಡೋದ್ರಿಂದ ಕ್ಯಾಲ್ಶಿಯಮ್, ಪೊಟ್ಯಾಷಿಯಮ್, ಮೆಗ್ನೀಷಿಯಮ್, ಸಲ್ಫರ್ ಎಲ್ಲವುದನ್ನು ಸಹ, ಫಾಸ್ಫರಸ್ ಎಲ್ಲವುದನ್ನು ಸಹ ಅಟ್ ಎ ಟೈಮ್ ಗಿಡಗಳಿಗೆ ಸಿಗೋದ್ರಿಂದ ಗಿಡಗಳು ತುಂಬ ಹೆಲ್ದಿಯಾಗಿ ಗ್ರೋ ಆಗುತ್ತೆ. ಈ ಒಂದು ಫರ್ಟಿಲೈಸರ್ನ ನಾವು 15 days ಒನ್ಸ್ ಕೊಡೋದ್ರಿಂದ ಗಿಡಗಳು ತುಂಬ ಹೆಲ್ದಿಯಾಗಿ ಗ್ರೋ ಆಗಿ ಗಿಡ ತುಂಬ ಹೂಗಳು ಬಿಡೋದಕ್ಕೆ ಕಾರಣ ಆಗುತ್ತೆ. ನೀವು ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೂ ಗೊತ್ತಾಗುತ್ತೆ ಇದ್ರ ಎಫೆಕ್ಟಿವ್ನೆಸ್ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ಈ ರೀತಿಯಾದ ಒಂದು ಪೌಡರ್ ಬರುತ್ತೆ, ಕೋರ್ಸ್ ಪೌಡರ್ ಬರುತ್ತೆ. ಇದಕ್ಕೆ ನಾವು ಬೇಕಿದ್ದರೆ ಬೆಕಾಸುಲ್ಸ್ ಬಿ ಕಾಂಪ್ಲೆಕ್ಸ್ ಅಂತ ಟ್ಯಾಬ್ಲೆಟ್ಸ್ ಬರುತ್ತೆ, ಇಲ್ಲ ಡಿಸ್ಪ್ರಿನ್ ಟ್ಯಾಬ್ಲೆಟ್ಸ್, ಅದನ್ನು ಹಾಕ್ಕೊಂಡ್ರೂ ಒಳ್ಳೆ ರಿಸಲ್ಟ್ಸ್ ತುಂಬ ಕ್ವಿಕ್ಕಾಗಿ ಬರುತ್ತೆ. ಮತ್ತು ಬನಾನಾ ಲಿಕ್ವಿಡ್ ಫರ್ಟಿಲೈಸರ್ ಹೇಗೆ ಮಾಡ್ಕೊಳ್ಳೋದು ನೋಡೋಣ ಬನ್ನಿ. ಈ ರೀತಿ ಬನಾನಾ ಸಿಪ್ಪೆಗಳನ್ನ ಕಟ್ ಮಾಡಿಕೊಂಡು ಸಹ ನಾವು ಮಾಡ್ಬೋದು, ಹೋಲ್ ಸಿಪ್ಪೆಗಳನ್ನ ಇಟ್ಕೊಂಡು ಸಹ ಮಾಡಬಹುದು.
ಈ ಥರ ಕಲೆಕ್ಟ್ ಮಾಡಿರೋ ಸಿಪ್ಪೆಗಳನ್ನ ನೀರಿಗೆ ಹಾಕಿಬಿಟ್ಟು ಒಂದು 2-3 ಲೀಟರ್ಸ್ ವಾಟ್ರಿಗೆ ಹಾಕಿಬಿಟ್ಟು ಒಂದು 2-3 ಡೇಸ್ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು. ತಕ್ಷಣವೇ ಯೂಸ್ ಮಾಡೋದಕ್ಕಾಗೋದಿಲ್ಲ. ಇದು ಒಂದು 2-3 ಡೇಸ್ ಬಿಟ್ಟರೆ ಒಳ್ಳೆ ಲಿಕ್ವಿಡ್ ಫರ್ಟಿಲೈಸರ್ ಆಗಿ ರೆಡಿ ಆಗಿರುತ್ತೆ. ಈ ಫರ್ಮೆಂಟ್ ಆದಷ್ಟು ಎಷ್ಟು ದಿವಸ ಫರ್ಮೆಂಟ್ ಆಗುತ್ತೋ ಅಷ್ಟು ಎಫೆಕ್ಟಿವ್ ಆಗಿರುತ್ತೆ ಇದು ಲಿಕ್ವಿಡ್ ಫರ್ಟಿಲೈಸರು. ನಾನು ಯಾವಾಗಲೂ ಡ್ರೈ ಬನಾನಾ ಫರ್ಟಿಲೈಸರೇ ಪ್ರಿಫರ್ ಮಾಡೋದು. ಈ ಥರ ಲಿಕ್ವಿಡ್ ಫರ್ಟಿಲೈಸರ್ ತುಂಬ ಅಕೇಷನಲ್ಲಿ ಗಿಡಗಳಿಗೆ ಕೊಡ್ತೀನಿ. ಇದನ್ನು ಜಾಸ್ತಿ ಯೂಸ್ ಮಾಡೋದ್ರಿಂದ ಇರುವೆಗಳು ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಅದರಿಂದ ನಾನು ಡ್ರೈ ಆಗಿಯೇ ಕೊಡೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ತೋರಿಸೋದಕ್ಕೋಸ್ಕರ ಇದನ್ನು ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಸಾಧ್ಯ ಆದಷ್ಟು ಡ್ರೈ ಆಗಿ ಕೊಡೋದಕ್ಕೆ ನೀವು ಟ್ರೈ ಮಾಡಿ. ಇದನ್ನು ನಾವು ಡೈಲ್ಯೂಟ್ ಮಾಡಿಕೊಂಡು ಗಿಡಗಳಿಗೆ ಕೊಡಬೇಕು. ಬನ್ನಿ ಗಿಡಗಳಿಗೆ ಯಾವ ರೀತಿ ಕೊಡೋದು ನೋಡೋಣ. ನನ್ನ ಪಾಟಲ್ಲಿ ಯಾವಾಗಲೂ ಮಣ್ಣು ಈ ರೀತಿ ಲೂಸ್ ಆಗೇ ಇರುತ್ತೆ. ಹೈಬಿಸ್ಕಸ್ ಪ್ಲ್ಯಾಂಟ್ಗಳು ಚೆನ್ನಾಗಿ ಗಿಡ ತುಂಬ ಹೂ ಬಿಡಬೇಕು ಅಂತ ಅಂದರೆ ಈ ರೀತಿ ಮಣ್ಣು ಯಾವಾಗಲೂ ಅಷ್ಟೇ ಲೂಸ್ ಆಗಿರಬೇಕು ಮತ್ತು ಬ್ಲ್ಯಾಕಿಶ್ ಆಗಿರಬೇಕು ಮಣ್ಣು. ಅದರಲ್ಲಿ ಗೊಬ್ಬರ ಎದ್ದು ಕಾಣಿಸ್ತಾ ಇರಬೇಕು. ಈ ರೀತಿ ಎಡ್ಜಸ್ಸಿಗೆ ಒಂದೊಂದು ಪಾಟಿಗೆ ಒಂದು 8 to 12 ಇಂಚಸ್ ಪಾಟ್ ಇದೆ ಅಂತ ಅಂದರೆ ಅದಕ್ಕೆ 2 to 3 ಸ್ಪೂನ್ಸ್ ನಾವು ಕೊಡಬೇಕಾಗತ್ತೆ. ಈ ರೀತಿ ಕೊಟ್ಬಿಟ್ಟು ನಾವು ಮಣ್ಣನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಯಾಕೆ ಮಣ್ಣನ್ನು ಮಿಕ್ಸ್ ಮಾಡಿಕೊಳ್ಬೇಕು ಅಂತ ಅಂದರೆ ಆ ಗೊಬ್ಬರದ ಅಂಶ ಏನಿರುತ್ತೆ ಅದು ರೂಟ್ಗೆಲ್ಲ ತುಂಬ ಚೆನ್ನಾಗಿ ರೀಚ್ ಆಗುತ್ತೆ. ಹೆಲ್ದಿಯಾಗಿ ಗ್ರೋ ಆಗೋದಕ್ಕೆ, ಬೇಗನೆ ಹೆಲ್ದಿಯಾಗಿ ಗ್ರೋ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇದನ್ನು ಕೊಡೋದ್ರಿಂದ ಎಲ್ಲೋ ಆಗಿರೋ ಲೀವ್ಸ್ ಎಲ್ಲನೂ ಗ್ರೀನಿಶ್ ಆಗಿ ಟರ್ನ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡಬಹುದು. ವಿದಿನ್ 1 ವೀಕ್ ಅದರ ರಿಸಲ್ಟ್ ನೀವು ಗಿಡದಲ್ಲಿ ಕಾಣಬಹುದು. ನಾನು ಆಗಾಗ್ಗೆ ಕೊಡೋದ್ರಿಂದ ಗಿಡಗಳು ಹೆಲ್ದಿಯಾಗೇ ಇರುತ್ತೆ ಯಾವಾಗಲೂ. ಸೊ ಈ ರೀತಿ ಎಲ್ಲ ಗಿಡಗಳಿಗೂ ಸಹ ಮಣ್ಣನ್ನು ಲೂಸ್ ಮಾಡಿಕೊಂಡು 2 to 3 ಸ್ಪೂನ್ಸ್ ಡಿಪೆಂಡ್ಸ್ ಅಪಾನ್ ದ ಸೈಜ್ ಆಫ್ ದ ಪಾಟ್ಸ್ ನಾವು ಕೊಡ್ತಾ ಬರಬೇಕು. ಹೈಬಿಸ್ಕಸ್ ಪ್ಲ್ಯಾಂಟ್ಗೆ ಸೀಸನ್ ಅಂತ ಏನಿಲ್ಲ. ನಾವು ಯಾವ ರೀತಿ ಕೇರ್ ಮಾಡ್ತೀವಿ, ಲೈಟ್ ಪ್ರೂನಿಂಗ್ ಮಾಡಿಕೊಂಡು ವರ್ಷ ಪೂರ್ತಿ ಹೂ ಬಿಡೋ ಥರ ಖಂಡಿತವಾಗಿಯೂ ಮಾಡ್ಕೊಳ್ಬಹುದು. ಇದಕ್ಕೆ ಎಕ್ಸಾಂಪಲ್ ನನ್ನ ಗಾರ್ಡನಲ್ಲಿ ಬಿಡೋ ಹೂಗಳನ್ನ ನೀವು ನೋಡಿ ಇಷ್ಟು ದಿವಸಕ್ಕೆ ಗೊತ್ತಾಗಿರಬೇಕು. ಒಂದು ದಿವಸನೂ ಗಾರ್ಡನಲ್ಲಿ ಹೂವಿಲ್ಲ ಅನ್ನೋ ದಿವಸನೇ ಇಲ್ಲ. ಎಲ್ಲ ಡೇಸಲ್ಲೂ ನಾನು ನನ್ನ ಗಿಡದಲ್ಲಿ ಹೂಗಳು ಬರ್ತಾನೆ ಇರುತ್ತೆ. ಇಲ್ಲಿ ನೀವು ಮೊಗ್ಗಳನ್ನ ನೋಡ್ತಾ ಇರ್ಬೋದು, ಎಷ್ಟು ಲಾರ್ಜ್ ಕ್ವಾಂಟಿಟಿಯಲ್ಲಿ ಮೊಗ್ಗುಗಳಿದೆ. ಹಾಗೆ ಬನಾನಾ ಪಿಲ್ ಫರ್ಟಿಲೈಸರ್ನ ವೆಜಿಟೇಬಲ್ಸ್ ಪ್ಲ್ಯಾಂಟ್ಗಳಿಗೂ ಸಹ ಯೂಸ್ ಮಾಡ್ಕೋಬಹುದು. ಇದರಿಂದ ಇದರಲ್ಲಿ ಸಿಗುವಂಥ ಪೊಟ್ಯಾಷಿಯಮ್, ಮೆಗ್ನೀಷಿಯಮ್, ಫಾಸ್ಫರಸ್, ಕ್ಯಾಲ್ಶಿಯಂ ಎಲ್ಲವೂ ಸಹ ಈ ವೆಜಿಟೇಬಲ್ಸ್ ಪ್ಲ್ಯಾಂಟ್ಗಳಿಗೂ ಬೇಕಾಗಿರೋದ್ರಿಂದ ಇದಕ್ಕೂ ಸಹ ನಾವು ಹೇರಳವಾಗಿ ಯೂಸ್ ಮಾಡ್ಕೊಳ್ಬಹುದು. ಸೊ ಒಳ್ಳೆ ಲಾರ್ಜ್ ಕ್ವಾಂಟಿಟಿಯಲ್ಲಿ ನಾವು ವೆಜಿಟೇಬಲ್ಸ್ನ ಪಡ್ಕೊಳ್ಬಹುದು. ನಾನು ಇದನ್ನು ಚಿಲ್ಲಿ ಪ್ಲ್ಯಾಂಟ್ಗೆ ಯೂಸ್ ಮಾಡಿಬಿಟ್ಟು ನಂದು 3rd ಟೈಮ್ ಹಾರ್ವೆಸ್ಟಿಂಗ್ ಮಾಡಿದ್ದೀನಿ ನಾನು ಚಿಲ್ಲಿ ಪ್ಲ್ಯಾಂಟ್ಗಳಲ್ಲಿ. ಅಷ್ಟು ಬರೀ 3 ಪಾಟಲ್ಲಿ ಇಟ್ಕೊಂಡಿರೋದು, ಅದ್ರ ತುಂಬ ಯಾವಾಗ್ಲೂ ಚಿಲ್ಲೀಸ್ ಬಿಡ್ತಾನೇ ಇರುತ್ತೆ. ಸೊ 15 days ಒನ್ಸ್ ನಾನು ಮಸ್ಟರ್ಡ್ ಕೇಕ್ ಪೌಡರ್ ಮತ್ತು ಇದು ಬನಾನಾ ಪಿಲ್ ಫರ್ಟಿಲೈಸರ್ನ ಈ ಗಿಡಗಳಿಗೆ ಕೊಡ್ತಾನೆ ಇರ್ತೀನಿ. ಚಿಲ್ಲಿ ಪ್ಲ್ಯಾಂಟ್ಗಳಿಗೂ ಅಷ್ಟೇ ನಾವು ನೀಮ್ ಆಯಿಲ್ನ ನೀಟಾಗಿ ಯಾವಾಗಲೂ ಸ್ಪ್ರೇ ಮಾಡಿಕೊಂಡು ಪಿಂಚ್ ಮಾಡ್ತಾಯಿದ್ರೆ ಅದು ತುಂಬ ಹೆಲ್ದಿಯಾಗಿ ಗ್ರೋ ಆಗುತ್ತೆ. ಬನ್ನಿ ಬನಾನಾ ಪಿಲ್ ಲಿಕ್ವಿಡ್ ಫರ್ಟಿಲೈಸರ್ ಹೇಗೆ ಗಿಡಕ್ಕೆ ಕೊಡೋದು ನೋಡೋಣ. ಇದಕ್ಕೂ ಅಷ್ಟೇ ಮಣ್ಣನ್ನು ಲೂಸ್ ಮಾಡಿಕೊಂಡೆ ಯಾವುದೇ ಗೊಬ್ಬರನ ನಾವು ಗಿಡಗಳಿಗೆ ಕೊಡಬೇಕಾದ್ರೂ ಮಣ್ಣನ್ನು ಲೂಸ್ ಮಾಡಿಕೊಂಡೇ ನಾವು ಕೊಡಬೇಕಾಗತ್ತೆ. ಯಾಕೆ ಅಂತ ಅಂದರೆ ಪ್ರತಿ ರೂಟ್ಗೂ ಅದು ರೀಚ್ ಆಗಬೇಕು ಅಂತಂದರೆ ಈ ಥರ ಮಣ್ಣು ಲೂಸ್ ಆಗಿರೋದ್ರಿಂದನೇ ಅದು ಸಾಧ್ಯ ಆಗೋದು. ಒಳ್ಳೆ ರಿಸಲ್ಟ್ಸೂ ಅದರಿಂದನೇ ಸಿಗೋದು. ನೀವು ಟೈಟಾಗಿರೋ ಮಣ್ಣಲ್ಲಿ ನೀವು ಈ ಥರ ಫರ್ಟಿಲೈಸರ್ಸ್ನ ಹಾಕಿದ್ರೆ ಅದರಿಂದ ಒಳ್ಳೆ ರಿಸಲ್ಟ್ಸ್ ಏನು ಬರೋದಿಲ್ಲ. ಸಾಯಿಲ್ ಎಷ್ಟು ಲೂಸ್ ಆಗಿರುತ್ತೆ ಅಷ್ಟು ಒಳ್ಳೆ ಕ್ವಾಂಟಿಟಿ ಹೂಗಳು ಬರುತ್ತೆ, ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಹೂಗಳು ಬರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.